ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜನನ ಸರ್ಕಲ್, ಚಿಂತಾಮಣಿ. ನಿಮ್ಮ ಎಲ್ಇಡಿ ಎಲ್ಸಿಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ಸಿಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575ಗೆ ಸಂಪರ್ಕಿಸಬಹುದು. ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ವಿಶೇಷ ಕಾಳಜಿಯಿಂದ ಪಟಾಲಮ್ಮ ಸರ್ಕಲ್ನಲ್ಲಿ ನಗರಸಭಾ ನಿಧಿಯಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಐಮಾಸ್ಟ್ ವಿದ್ಯುತ್ ದೀಪಗಳನ್ನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ಮಾಜಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್, ಮಾಜಿ ಉಪಾಧ್ಯಕ್ಷ ರಾಣಿಯಮ್ಮ, ಸಾದಿಕ್, ಇಂತಿಯಾಜ್, ಮಾಲಿಕ್ ಪಾಷಾ, ಕೆಎಲ್ ಶಾಂತ್ ಪಾಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸರ್ ಈ ಕಡೆ ಸರ್ ಮುಂದೆ ನಮ್ಮ ತಂದೆ ಮಾಡಿಸಿದ್ದು ಅಪ್ಕಾಂಶ ಕಾಮಧೇನುಸ್ವರಾಮಿ ನಮಸ್ಕರೋಮಿ. ಶಾಸಕರಿಗೆ ಅವರಿಗೂ ಸಹ ಧನ್ಯವಾದಗಳು. ಈ ದಿನ ಚಿಂತಾಮಣಿ ನಗರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ 7ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ 4ರ ಭಾನುವಾರ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು
ಈ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಭಾಗವಹಿಸುವ ತಂಡಗಳು ಜನವರಿ 1ರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ವಿವರಗಳಿಗೆ 9035536341ಗೆ ಸಂಪರ್ಕಿಸಬಹುದು. ದೇವಸ್ಥಾನದ ಹತ್ರ ವೇಣುಗೋಪಾಲ ಸ್ವಾಮಿ ಶ್ರೀನಿವಾಸ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಐಮಾಸ್ ಲೈಟ್ನ ಒಂದು ಉದ್ಘಾಟನೆ ಹಾಗೂ ಇಲ್ಲಿ ಮಠಾಳಮ್ಮ ವೃತ್ತದಲ್ಲಿ ಒಂದು ಶುದ್ಧ ನೀರಿನ ಘಟಕವನ್ನ ಪ್ರಾರಂಭ ಮಾಡುವಂತ ಕಾರ್ಯಕ್ರಮ. ಇದಾದ್ಮೇಲೆ ವಿನೋಬ ಕಾಲೋನಿಯಲ್ಲಿ ಸಮುದಾಯ ಭವನ ಮತ್ತು ಅಂಗನವಾಡಿ ಕಟ್ಟಡ ಸುಮಾರು 1.5 ಕೋಟಿಯಲ್ಲಿ ಅದರ ಒಂದು ಭೂಮಿ ಪೂಜೆ ಇದೆ. ಇದಿಷ್ಟು ಕಾರ್ಯಕ್ರಮ ಇದೆ. ಕಾರ್ಯಕ್ರಮ ತಡಾಗ್ತಾ ಇದೆ. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಆದರೂ ಕೆಲವು ವಿಚಾರಗಳು ನಾನು ಹೇಳಬೇಕಾಗುತ್ತೆ. ಈಗ 2023ರಲ್ಲಿ ತಾವೆಲ್ಲರೂ ನನ್ನ ಮೇಲೆ ಬಹಳ ಹೆಚ್ಚಿನ ವಿಶ್ವಾಸ ಇಟ್ಕೊಂಡು ನನ್ನನ್ನ 2 ಬಾರಿ ಸೋತಿದ್ದಂಥವ್ರಿಗೆ ಮತ್ತೆ ತಾವು ನನ್ನನ್ನು ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರದಲ್ಲಿ ಮಂತ್ರಿ ಆಗುವಂತ ಅವಕಾಶವನ್ನ ತಮ್ಮೆಲ್ಲರ ಸಹಕಾರದಿಂದ ಆಗಿದೆ. ಆ ಕಾರಣದಿಂದ ನಾನು 10 ವರ್ಷಗಳು ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ದನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಸದಾವಕಾಶ ಸರ್ಕಾರ ಇರ್ತಕ್ಕಂಥ ಸದಾವಕಾಶ ಸಂದರ್ಭದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಪಣ ಕೊಟ್ಟು ಪ್ರಾರಂಭದಿಂದ ಮೊದಲನೇ ದಿನದಿಂದ ಅಭಿವೃದ್ಧಿ ಕೆಲಸಗಳನ್ನ ಮಾಡುವಂಥದ್ದಕ್ಕೆ ಎಲ್ಲ ಪ್ರಯತ್ನ ಮಾಡಿ ಈಗ ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಚಿಂತಾಮಣಿ ನಗರದಲ್ಲಿ ಬಹಳ ಹಿಂದೆ ನಾನು 2004ರಿಂದ 2013ವರೆಗೂ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಬಹಳಷ್ಟು ರಸ್ತೆ ಕಾಮಗಾರಿಗಳನ್ನ ಮಾಡಿದ್ವಿ. ಆದ್ರೆ 10 ವರ್ಷಗಳಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಒಂದು ವ್ಯವಸ್ಥಿತವಾಗಿ ಅಭಿವೃದ್ಧಿ ಕೆಲಸಗಳು ಆಗಲಿಲ್ಲ. ಅವನ್ನೆಲ್ಲ ಪೂರೈಸುವಂತದ್ದಕ್ಕೆ ನಾವು ನಗರೋತ್ಥಾನ ಯೋಜನೆಯಲ್ಲಿ ಎಲ್ಲ ಮುಖ್ಯ ರಸ್ತೆಗಳನ್ನ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಅದರ ಪ್ರಯತ್ನ ಮಾಡಿ ಈಗಾಗಲೇ ಕಾಮಗಾರಿ ಪ್ರಗತಿಯಿದೆ. ತಾವೆಲ್ಲ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಒಳಚರಂಡಿ ವ್ಯವಸ್ಥೆ ಇವತ್ತು ಇಡೀ ಹಳೆ ಅಖಂಡ ಕೋಲಾರ ಜಿಲ್ಲೆ ಪ್ರಪ್ರಥಮವಾಗಿ ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಮಂಜೂರು ಮಾಡಿಸಿದ್ದು ನಮ್ಮ ಚಿಂತಾಮಣಿಗೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಚೌಧರಿ. ಆದ್ರೆ ಇವತ್ತು ಊರು ಬೆಳೀತಾ ಇದೆ. ಚಿಂತಾಮಣಿ ನಗರ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ, ಕೋಲಾರ ಜಿಲ್ಲೆಯನ್ನು ಸೇರ್ಕೊಂಡು ಕೂಡ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಚಿಂತಾಮಣಿ ನಗರ ಬೇಡಿಕೆಗಳು ನಿರೀಕ್ಷೆಗಳು ಜಾಸ್ತಿ ಇದೆ. ಆ ಕಾರಣಕ್ಕಾಗಿ ನಾವು ಒಳಚರಂಡಿಗೆ ಸುಮಾರು 52 ಕೋಟಿ ಮಂಜೂರು ಮಾಡಿಸಿ ಈಗ ಅದು ಕಾಮಗಾರಿ ಕೂಡ ಚಾಲನೆ ಆಗಿದೆ. ಈ ಕಡೆ ಲೆಕ್ಕುಂದಿ ಕೆರೆಯಿಂದ ದಾಟಿ ಹಿಂದೆ ಬುಕ್ನಳ್ಳಿ ಹತ್ರ ಒಂದು STP ಮಾಡೋಣ ಅಂತಿದ್ವಿ. ಅಲ್ಲಿ ಜಾಗದ ಸಮಸ್ಯೆ ಆಗಿ ಈಗ ಚಕ್ರಹಳ್ಳಿ ಹತ್ರ ಈಗ ಸುಮಾರು ಇದೇ ಕಾರ್ಯಕ್ರಮದಲ್ಲಿ 10 ಕೋಟಿ ವೆಚ್ಚದಲ್ಲಿ ಅಲ್ಲಿ STP ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ 6 KLD 6.6 MMD ಒಂದು ಕೆಪಾಸಿಟಿಗೆ ನಾವು ಅಲ್ಲಿ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಅನ್ನ ಇದು ಮಾಡುವಂತದ್ದಕ್ಕೂ ಈಗ ಮಂಜೂರಾಗಿದೆ. ಕಾಮಗಾರಿ ನಡೀತಾ ಇದೆ. ಈಗ ಎಲ್ಲೆಲ್ಲಿ ನಗರದ ಕೆಲವು ಭಾಗಗಳಲ್ಲಿ ಬಹಳ ಹಿಂದೆ ಆಗಿರ್ತಕ್ಕಂಥ ಒಳಚರಂಡಿ ವ್ಯವಸ್ಥೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಅದನ್ನು ಕೂಡ ಬದಲಾಯಿಸುವಂತದ್ದಕ್ಕೂ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಈ ರೀತಿ ಹಲವಾರು ಕೆಲಸಗಳನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಈಗ ಮೊನ್ನೆ ಮುಖ್ಯಮಂತ್ರಿಗಳು ಸುಮಾರು 50 ಕೋಟಿ ಕೊಟ್ಟಿರೋದ್ರಲ್ಲಿ ಸುಮಾರು 17 ಕೋಟಿ 70 ಲಕ್ಷ ಚಿಂತಾಮಣಿ ನಗರದ ರಸ್ತೆಗಳಿಗೆ ನಾವು ಕೊಟ್ಟಿದ್ದೀವಿ. ಈಗ ಅದು ಇನ್ನ ಕೆಲವು ದಿವಸಗಳ ನಂತರ ಬಹುಶಃ ಟೆಂಡರ್ ಪ್ರಕ್ರಿಯೆಗಳು ಆಗಬೇಕು. ಒಂದು 2 ತಿಂಗಳಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗುವಂಥದ್ದು ಆಗ್ತದೆ. ಅಲ್ಪಸಂಖ್ಯಾತರ ಇಲಾಖೆಯಿಂದ ಒಂದು 5 ಕೋಟಿಯನ್ನ ಅಲ್ಪಸಂಖ್ಯಾತರು ವಾಸ ಇರುವಂತಹ ಜಾಗಗಳಲ್ಲಿ ಸಿಮೆಂಟ್ ರಸ್ತೆಗಳನ್ನ ಮಾಡಿದ್ದೀವಿ. ಇನ್ನ ಸುಮಾರು ದುಡ್ಡು ಕೇಳಿದ್ದೀವಿ. ಸುಮಾರು ಇನ್ನ 15 ಕೋಟಿ ಬೇಕು ಅಂತ ಕೇಳಿದ್ದೀವಿ. ಆ ಹಣ ಬಂದ್ರೆ ನಮ್ಮ ಚಿಂತಾಮಣಿ ನಗರದಲ್ಲಿ ಇರ್ತಕ್ಕಂಥ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಬಾಂಧವರು ಇರುವಂತಹ ಭಾಗದಲ್ಲಿ ರಸ್ತೆಗಳೆಲ್ಲ ಆಗ್ತದೆ. ಈಗ ನಗರೋತ್ಥಾನ ಯೋಜನೆಯಲ್ಲಿ ನಿಮಗೆ ಗೊತ್ತಿದೆ, MG ರಸ್ತೆಯಿಂದ ಊರು ಮುಂದೆ ಬರುವಂತ ರಸ್ತೆ ಕೂಡ ತಗೊಂಡಿದ್ದೀವಿ. ಕಾಮಗಾರಿ ಪ್ರಗತಿಯಲ್ಲಿ ಈ ರಸ್ತೆ ಕೂಡ ನಾವು ಬಂದ ಮೇಲೆ ಟಾರ್ ಹಾಕ್ಸಿರ್ತಕ್ಕಂಥದ್ದು. ಈಗ ದೊಡ್ಡಪೇಟೆ ರಸ್ತೆಯನ್ನು ಕೂಡ ಯಾವಾಗ ತಗೊಳ್ತಾ ಇದ್ದೀವಿ. ಈಗಾಗಲೇ ನಾನು ಅಲ್ಲಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಂಡೆ. ಬಹಳಷ್ಟು ಜನ ವರ್ತಕರಿದ್ರು, ಬಹಳಷ್ಟು ಜನ ಅಬಾಧರಿದ್ದಾರೆ, ಇಲ್ಲಿ ಕೆಲವರು ಇರ್ಬೋದು. ನೀವೆಲ್ಲ ಸುಮಾರು ದಿವಸಗಳಿಂದ ನೋಡ್ತಾ ಇದ್ದೀರಾ. ರೈಲ್ವೆ ಸ್ಟೇಷನ್ ಆಗಿದೆ, ರೈಲು ಓಡ್ತಾ ಇದೆ, ಹೆಚ್ಚು ಒತ್ತಡ ಆಗ್ತಾ ಇದೆ. ಇರುವಂತ ರಸ್ತೆಯಲ್ಲಿ ಓಡಾಟ ಆಡೋದಕ್ಕೆ ಕಷ್ಟ ಆಗ್ತಾ ಇದೆ.
ಶಾಲೆಗೆ ಹೋಗುವಂತ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಹೋಗಕ್ ಆಗ್ತಾ ಇಲ್ಲ. ರಸ್ತೆ ಕಿರಿದಾಗಿದೆ. ಅದಕ್ಕೆ ಹಿಂದೆನೆ ನಾನು 2013 ಅದಕ್ಕೆ ಯೋಚನೆ ಮಾಡಿದ್ದೆ. ಆದ್ರೆ ಚುನಾವಣೆಯಲ್ಲಿ ನಾವು ಸೋತಿದ್ರಿಂದ ಅದು ನೆನೆಗುದಿಗೆ ಬಿದ್ದೋಯ್ತು. ಈಗ ಮತ್ತೆ ಅದಕ್ಕೆ ಅನುದಾನ ಹಾಕಿದೀವಿ, ನಾವೀಗ ಸರ್ವೆ ಮಾಡ್ತಿದ್ದೀವಿ. ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಸಹಕರಿಸಿ. ನಮಗೆ ಕನಿಷ್ಠ ಅಂದ್ರೂ ಒಂದು ಈಗ ಅಧಿಕಾರಿಗಳು 12 ಮೀಟರ್ ಆಗ್ಬೇಕು ರಸ್ತೆ ಅಂತ ಕೇಳ್ತಾ ಇದ್ದಾರೆ. ನಾವು ಮಾರ್ಕಿಂಗ್ ಈಗ 12 ಮೀಟರ್ ಮಾಡಿ ನಂತರ ಆಗ್ಬಿಟ್ಟು ಎಲ್ಲರನ್ನು ಮಾತಾಡಿ ಎಷ್ಟು ಮಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು 30 ಅಡಿಗಿಂತ ಜಾಸ್ತಿ ಬೇಕೇ ಬೇಕಾಗುತ್ತೆ ಅನಿಸುತ್ತೆ. ಯಾಕಂದ್ರೆ ಆದ್ರೆ 2-3 ಸಂಸಾರ ಇದ್ದಾರೆ. ಈ ತರ ಎಲ್ಲ ಸಮಸ್ಯೆಗಳಿದೆ. ಹಿಂದೆ ನಮ್ಮ ತಂದೆಯವರು 93-94 ಇಸ್ವಿಯಲ್ಲಿ ಆಶ್ರಯ ಬಡಾವಣೆ ಮಾಡಿದ್ರು. ಚುನಾವಣೆಯಲ್ಲಿ ಸೋತೋದು. ಏನು ಉದ್ದೇಶ ಇತ್ತು ಅದು ಬೇರೆ ಬೇರೆ ರೀತಿ ದಾರಿ ತಪ್ಪೋದು. ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡ್ತೀನಿ. 35 ಎಕರೆ ಮಾಡಿದ್ರು. ಆದ್ರೆ ಇವತ್ತು ನಾನು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಜಾಗ ಗುಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ಜನ ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ತಾರೆ. ಆದ್ರೆ ಸಾವಿರಾರು ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ನಾವು ಈ ರಸ್ತೆ ಅಗಲೀಕರಣಕ್ಕೆ ಯಾರು ಜಾಗ ಕೊಡ್ತಾರೆ ಅದನ್ನ ನೋಡ್ಕೊಂಡು ಅವ್ರಿಗೆ ಪರ್ಯಾಯವಾಗಿ ಅಲ್ಲೇನಾದ್ರೂ ವ್ಯವಸ್ಥೆ ಮಾಡ್ಬೋದಾ ಅಂತಕ್ಕಂಥದ್ದು, ಅವ್ರಿಗೆ ಸ್ವಲ್ಪ ಜಾಗ ಕೊಡ್ಬೋದಾ ಅಲ್ಲಿ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡಿ. ಅದರಿಂದ ಈ ರಸ್ತೆ ಆಗೋದಕ್ಕೆ ದಯವಿಟ್ಟು ಅವಕಾಶ ಕೊಡಿ. ಅಲ್ಲೇನಾದ್ರೂ ನಮ್ಗೆ ಈಗ ಅಧಿಕಾರಿಗಳು ಹೇಳುವಂಥದ್ದು ಒಂದು 400-500 ಎಕರೆ ಸಿಗತ್ತೆ ಅಂತ ಹೇಳ್ತಾರೆ. 400-500 ಎಕರೆ ಸಿಕ್ಕಿದ್ರೆ ನಮಗೆ 10,000 ಸೈಟ್ ಆಗುತ್ತೆ. ಆದ್ರೆ 10,000 ಸೈಟ್ ಮುನ್ಸಿಪಾಲಿಟಿ ಬರಲ್ಲ. ಯಾಕಂದ್ರೆ ಈಗ ಒಂದು ರಸ್ತೆ ಮಾಡ್ಬೇಕಾದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು ಅಂತ ಲೆಕ್ಕ. ಅದಕ್ಕೆ ಒಂದು ಬೇರೆ ವ್ಯವಸ್ಥೆ ಮಾಡ್ತಾ ಇದೀವಿ. ಬೇರೆ ಇಲಾಖೆ ಕೊಟ್ಟು ಪೂರ್ತಿ ಅದನ್ನು ಅಭಿವೃದ್ಧಿ ಪಡಿಸುವಂತ ಕೆಲಸ. ಸುಮ್ಮನೆ ಸೈಟ್ ಪಾರ್ಕ್ ಮಾಡಿ ಕೊಡುವಂಥದ್ದಲ್ಲ. ರಸ್ತೆ, ಟ್ರೈನು, ಒಳಚರಂಡಿ ಎಲ್ಲ ಮೂಲಭೂತ ಸೌಲಭ್ಯ ಮಾಡಿಕೊಟ್ಮೇಲೆ ಅವ್ರಿಗೆ ಅರ್ಧ ಸೈಟ್, ನಾವು ಅರ್ಧ ಸೈಟ್ ತಗೋಬೇಕು ಮುನ್ಸಿಪಾಲಿಟಿ. ಈ ರೀತಿ ಸರ್ಕಾರದ ಒಂದು ಇಲಾಖೆ ಮುಖಾಂತರ ಮಾಡೋಣ ಅಂತಕ್ಕಂಥ ಆಸೆ ಇಟ್ಕೊಂಡು ಸುಮಾರು 1.5 ವರ್ಷದಿಂದ ಈ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ. ಯಾಕಂದ್ರೆ ಎಲ್ಲೂ ಜಾಗ ಇದೆ ಅಂತ ಸಿಗ್ತಾ ಇದ್ರು. ನನಗೆ ಚುನಾವಣೆ ಸಂದರ್ಭದಲ್ಲೂ ನಾನು ಭಾಷಣ ಮಾಡಿದ್ದೀನಿ. ನಾನು ಅಲ್ಲಿ ಊರ ಮುಂದೆ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಕಾಲೋನಿ ಹೋದಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಭಾಷಣ ಹೇಳಿದ್ದೆ. ಅವತ್ತು ಮಾಲೀಕ ಆ ವೇದಿಕೆ ನಮ್ಮ ಜೊತೆಲಿ ಇದ್ದ. ಅವತ್ತು ಅದಾದ್ಮೇಲೆ ಬಿಟ್ಟೋದ. ಅವತ್ತು ಆ ವೇದಿಕೆಯಲ್ಲೇ ಭಾಷಣ ಮಾಡಿದ್ದೆ. ನಾನು ಈ ತರ ಬಹಳ ಕಿರಿದಾದ ಜಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ ಅವತ್ತು ನಾನು ಭಾಷಣ ಮಾಡಿದ್ದೆ. ಅದರಂತೆ ಪ್ರಾಮಾಣಿಕವಾಗಿ ಜಾಗ ಗುರುತಿಸುವಂಥ ಕೆಲಸವನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ನಿರಂತರವಾಗಿ ಸರ್ವೆ ಆಗ್ತಾ ಇದೆ. ಸ್ವಲ್ಪ ಅದನ್ನ ರೆಡಿ ಮಾಡೋದಕ್ಕಿಂತ ಒಂದು ಸರ್ಕಾರಕ್ಕೆ ಹೋಗಿ ಮಂಜೂರು ಮಾಡಿಸಿಲ್ಲ ಆಗೋದಕ್ಕಿಂತ 8 ತಿಂಗಳು ಆಗ್ಬೋದು. ನಾನು ತಮ್ಮಲ್ಲಿ ಕೇಳ್ಕೊಂಡಿರೋದಿಷ್ಟೇ. ಈಗ ಮುನ್ಸಿಪಾಲಿಟಿಯಲ್ಲಿ ಬಹಳಷ್ಟು ಜನ ಸುಮಾರು 17-18 ಸಾವಿರ ಅರ್ಜಿಗಳು ಹಾಕಿದ್ರು. ಹಿಂದೆ ಇದ್ದಂಥ ಆಡಳಿತದ ವ್ಯವಸ್ಥೆ ಯಾರು ಅದನ್ನು ಪ್ರಶ್ನೆ ಮಾಡಲ್ಲ. ಒಬ್ಬರು 800-1000 ರೂಪಾಯಿ ಖರ್ಚು ಮಾಡ್ಕೊಂಡು ಮನೆಯಲ್ಲಿ 3 ಜನ ಮಕ್ಕಳಿದ್ರೆ 3 ಜನ ಮಕ್ಕಳಲ್ಲೂ ಹೆಸರಲ್ಲಿ ಹಾಕ್ಬಿಟ್ಟಿದ್ದಾರೆ. ಎಲ್ಲರ ಹೆಸರಲ್ಲೂ ಹಾಕ್ಬಿಟ್ಟಿದ್ದಾರೆ. ಕಡೆಗೆ ಅದನ್ನೆಲ್ಲ ಸ್ಕ್ರೂಟಿನಿ ಮಾಡಿ ಅದನ್ನ 4,000 ರೂಪಾಯಿ 3,000 ರೂಪಾಯಿ ತಂದಿದ್ದಾರೆ. ಆದ್ರೆ ನಾನ್ ತಮ್ಮಲ್ಲಿ ಕೇಳುವಂಥದ್ದು, ದಯವಿಟ್ಟು ನಮಗೆ ಆಸೆ ಇರಬೇಕು. ಆದ್ರೆ ಇನ್ನೊಬ್ಬರಿಗೆ ವಂಚನೆ ಆಗೋ ರೀತಿಯಲ್ಲಿ ಇನ್ನೊಬ್ಬರು ಬಾಡಿಗೆ ಮನೆಯಲ್ಲಿ ನಿರಂತರವಾಗಿ 20 ವರ್ಷದಿಂದ ಏನು ಮನೆ ಸಿಕ್ಕಿಲ್ಲ ಅಂತವರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಾವು ಹೋಗಿ ಕೇಳುವಂಥದ್ದು ದಯವಿಟ್ಟು ಬೇಡ. ನಾನು ತಮ್ಮೆಲ್ಲರಲ್ಲೂ ವಿಚಾರ. ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ KSRTC ಡಿಪೋ ಹತ್ತಿರ ತೆರೆಯಲಾಗಿದೆ. ಇಲ್ಲಿ ಟಿವಿ, ಫ್ರಿಡ್ಜ್, ಮೊಬೈಲ್, ವಾಷಿಂಗ್ ಮಿಷಿನ್, AC ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ. ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ 26,000ವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ 7,200ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ. ಸುಲಭ EMIಗಳು, ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್, 14 ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ. ಹಿಂದೆ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ. ಚಿಂತಾಮಣಿ, ಬೆಂಗಳೂರು ರಸ್ತೆ. ದೂರವಾಣಿ ಸಂಖ್ಯೆ 8928952716ಗೆ ಸಂಪರ್ಕಿಸಿ. ಈಶಾ ಮೆಡಿಕಲ್ಸ್, ಶನಿಮಹಾತ್ಮ ದೇವಸ್ಥಾನದ ಎದುರು, ಬೆಂಗಳೂರು ರಸ್ತೆ, ಚಿಂತಾಮಣಿ. ನಮ್ಮಲ್ಲಿ BP, ಶುಗರ್, ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಲೈಫ್ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್, ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು. ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ ರಿಡನ್ ಪೇಷಂಟ್ ಸೇವೆಗಾಗಿ ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು. ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ. ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲೈನ್, IV ಇಂಜೆಕ್ಷನ್ ಮತ್ತು ಯೂರಿನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ.
ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ಹೋಮ್ ಸರ್ವಿಸ್ ನೀಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ 8248487140 ಹಾಗೂ 9916731170 ಸಂಪರ್ಕಿಸಬಹುದು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು. ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925, ಮತ್ತೊಂದು 6363515063 ಸಂಪರ್ಕಿಸಬಹುದು.